ಸ್ನೇಹಿತರೆ, ನಮ್ಮ ಭಾರತದ ರಕ್ಷಣಾ ಬೆಳವಣಿಗೆಗಳ ಪ್ರತಿಯೊಂದು ಸುದ್ದಿಯೂ ನಿಮಗೆ ತಲುಪಬೇಕೆಂಬುದು ನಮ್ಮ ಉದ್ದೇಶ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ದೊಡ್ಡ ಪ್ರೋತ್ಸಾಹ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಪ್ರೋತ್ಸಾಹ ನೀಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. DRDO ಏರ್ ಲಾಂಚ್ಡ್ LRLACM Su-30 MKI. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಮಾತನಾಡೋದು ಭಾರತದ ಡೀಪ್ ಸ್ಟ್ರೈಕ್ ಸಾಮರ್ಥ್ಯಕ್ಕೆ ಒಂದು ಅಭೂತಪೂರ್ವ ಶಕ್ತಿ ಸೇರಿಸಲು ಹೊರಟಿರುವ ಮಿಸೈಲ್ನ ಬಗ್ಗೆ. ಅದೇ LRLACM ಅಂದರೆ ಲಾಂಗ್ ರೇಂಜ್ ಲ್ಯಾಂಡ್ ಅಟ್ಯಾಕ್ ಕ್ರೂಸ್ ಮಿಸೈಲ್ನ ಏರ್ ಲಾಂಚ್ಡ್ ವೇರಿಯಂಟ್ನ ಬಗ್ಗೆ. ಮೊದಲು ಒಂದು ಮುಖ್ಯ ವಿಷಯವನ್ನು ತಿಳಿದುಕೊಳ್ಳಿ. ಈ ಮಿಸೈಲ್ ಈಗ ಅಭಿವೃದ್ಧಿಯ ಒಂದು ನಿರ್ಣಾಯಕ ಹಂತಕ್ಕೆ ಬಂದಿದೆ. ಈ ಏರ್ ಲಾಂಚ್ ವೇರಿಯಂಟನ್ನು Su-30 MKI ಫೈಟರ್ ಜೆಟ್ನಿಂದ ಉಡಾಯಿಸಲು ಸಾಧ್ಯವಾಗುವಂತೆ ಮಾರ್ಪಡಿಸುವ ಕೆಲಸವು ಭರದಿಂದ ನಡೆಯುತ್ತಿದೆ ಮತ್ತು Su-30 MKIನ ಮೊದಲ ಟೆಸ್ಟಿಂಗ್ ಪ್ಲ್ಯಾಟ್ಫಾರ್ಮ್ ಆಗಿ ಆಯ್ಕೆಯಾಗಿದೆ. ಇದರ ಹಿಂದಿರುವ ಸಂಸ್ಥೆ ಯಾವುದು ಗೊತ್ತಾ? DRDO ಅಡಿಯಲ್ಲಿ ಬರುವ ಏರೋನಾಟಿಕಲ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಅಂದರೆ ADE. ಇದು ಬೆಂಗಳೂರು ಮೂಲದ ಲ್ಯಾಬ್ ಆಗಿದ್ದು UAV ಮತ್ತು ಅಡ್ವಾನ್ಸ್ಡ್ ಮಿಸೈಲ್ ಸಿಸ್ಟಮ್ ಡೆವಲಪ್ಮೆಂಟ್ನಲ್ಲಿ ಇದಕ್ಕೆ ತುಂಬ ಅನುಭವ ಇದೆ. ಈ LRLACM ಅನ್ನು ನೀವು ನಿರ್ಭಯ್ ಮಿಸೈಲ್ ಪ್ರಾಜೆಕ್ಟ್ನ ಒಂದು ಮುಂದುವರಿದ ಆವೃತ್ತಿ ಎಂದು ಅರ್ಥ ಮಾಡಿಕೊಳ್ಳಬಹುದು. ಗ್ರೌಂಡ್ ಲಾಂಚ್ ವೇರಿಯಂಟ್ ಈಗಾಗಲೇ 2024 ನವೆಂಬರ್ನಲ್ಲಿ ಒಡಿಶಾ ಕರಾವಳಿ ಬಳಿ ಯಶಸ್ವಿ ಮೊದಲ ಟ್ರಯಲ್ಸ್ಗಳನ್ನು ಪೂರ್ಣ ಮಾಡಿದೆ. ಆ ಟೆಸ್ಟ್ ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ ಮತ್ತು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಜೊತೆ ಸೇರಿ ಮಾಡಲಾಯಿತು. ಈಗ ಅದರ ಏರ್ ಲಾಂಚ್ ವೇರಿಯಂಟ್ನ ಸರದಿ. ಹಾಗಾದರೆ ಈ ಕ್ಯಾಪ್ಟಿವ್ ಫ್ಲೈಟ್ ಟೆಸ್ಟ್ ಎಂದರೆ ಏನು? ತುಂಬ ಸರಳವಾಗಿ ಹೇಳಬೇಕೆಂದರೆ ಮಿಸೈಲನ್ನು ಜೆಟ್ನ ರೆಕ್ಕೆಗೆ ತಗುಲಿಸಿಕೊಂಡು ಹಾರಾಡಲಾಗುತ್ತದೆ, ಆದರೆ ಅದನ್ನು ಬಿಡಲಾಗುವುದಿಲ್ಲ, ಫೈರ್ ಮಾಡುವುದಿಲ್ಲ. ಏಕೆ ಹೀಗೆ ಮಾಡುತ್ತಾರೆ ಅಂದರೆ ಮಿಸೈಲ್ ಜೊತೆಗಿದ್ದಾಗ ಜೆಟ್ನ ಏರೋಡೈನಾಮಿಕ್ಸ್ ಹೇಗಿರುತ್ತದೆ, ವೈಬ್ರೇಷನ್ ಎಷ್ಟಿರುತ್ತದೆ ಮತ್ತು ಮಿಸೈಲ್ ಮತ್ತು ಜೆಟ್ನ ಕಂಪ್ಯೂಟರ್ ಸಿಸ್ಟಮ್ ಮಧ್ಯೆ ಸಿಗ್ನಲ್ ಸಂಪರ್ಕ ಸರಿಯಾಗಿ ಕೆಲಸ ಮಾಡುತ್ತಿದೆಯೇ ಎಂದು ಪರೀಕ್ಷಿಸಲಾಗುತ್ತದೆ. ಈ ಟೆಸ್ಟ್ಗಳು ಈ ವರ್ಷವೇ ನಡೆಯಲಿವೆ. ಇದರಲ್ಲಿ ಒಂದು ಬಹಳ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಸಮಯ ಮತ್ತು ಹಣ ಉಳಿಸಲು ಈಗಾಗಲೇ Su-30 MKI ಜೆಟ್ನಲ್ಲಿ ಬ್ರಹ್ಮೋಸ್ A ಮಿಸೈಲ್ಗಾಗಿ ತಯಾರಿಸಲಾದ ಅಂಡರ್ ವಿಂಗ್ ಪೈಲಾನ್ಗಳನ್ನೇ ಬಳಸಲಾಗುತ್ತದೆ. ಹೊಸದಾಗಿ ಸ್ಟ್ರಕ್ಚರಲ್ ಬದಲಾವಣೆ ಮಾಡಬೇಕಿಲ್ಲ. ಬ್ರಹ್ಮೋಸ್ A ತುಂಬ ಭಾರವಾದ ಮಿಸೈಲ್ ಆದ್ದರಿಂದ Su-30 MKIನ ರೆಕ್ಕೆಗಳನ್ನು ಈಗಾಗಲೇ ಅದನ್ನು ಸಹಿಸಿಕೊಳ್ಳುವಂತೆ ರೀಇನ್ಫೋರ್ಸ್ ಮಾಡಲಾಗಿದೆ. ಹಾಗಾಗಿ LRLACMನಂತಹ ಹೆವಿ ಮಿಸೈಲ್ಗೆ Su-30 MKI ಒಂದು ರೆಡಿಮೇಡ್ ಟೆಸ್ಟ್ ಬೆಡ್ ಆಗಿ ಅದ್ಭುತವಾಗಿ ಹೊಂದಿಕೊಳ್ಳುತ್ತದೆ. ತಾಂತ್ರಿಕವಾಗಿ ಹೇಳಬೇಕೆಂದರೆ ಈ ಏರ್ ಲಾಂಚ್ ವೇರಿಯಂಟ್ ಗ್ರೌಂಡ್ ಮತ್ತು ಸಿ ವೇರಿಯಂಟ್ಗಿಂತ ರಚನಾತ್ಮಕವಾಗಿ ಬೇರೆಯೇ ಇದೆ. ಯಾಕೆಂದರೆ ಇದಕ್ಕೆ ಯಾವುದೇ ಸಾಲಿಡ್ ರಾಕೆಟ್ ಬೂಸ್ಟರ್ ಬೇಕಿಲ್ಲ. ಜೆಟ್ನಿಂದ ಬಿಡುಗಡೆ ಆಗುತ್ತಿದ್ದಂತೆ ಮಿಸೈಲ್ ಕೆಳಗೆ ಬೀಳಲು ಶುರುವಾಗುತ್ತದೆ. ಆ ಹಂತದಲ್ಲಿ Su-30 MKI ಹಾರಾಡುತ್ತಿರುವ ಮ್ಯಾಕ್ 0.6ರ ವೇಗದ ಗಾಳಿ ಮಿಸೈಲ್ ಒಳಗೆ ನುಗ್ಗಿ ಅದರ ಟರ್ಬೋಫ್ಯಾನ್ ಇಂಜಿನನ್ನು ಚಾಲೂ ಮಾಡುತ್ತದೆ ಮತ್ತು ಮಿಸೈಲ್ ಸ್ವತಂತ್ರವಾಗಿ ತನ್ನ ಹಾದಿಯಲ್ಲಿ ಮುನ್ನಡೆಯುತ್ತದೆ. ಆ ಇಂಜಿನ್ ಯಾವುದು ಗೊತ್ತಾ? GTRE ಅಭಿವೃದ್ಧಿ ಮಾಡಿದ ಸ್ವದೇಶಿ ಮಾಣಿಕ್ ಸ್ಮಾಲ್ ಟರ್ಬೋಫ್ಯಾನ್ ಇಂಜಿನ್. ಸಂಪೂರ್ಣ ಭಾರತೀಯ ಪ್ರೊಪಲ್ಷನ್ ತಂತ್ರಜ್ಞಾನ. ಇದು ನಮ್ಮ ಆತ್ಮನಿರ್ಭರ ಭಾರತದ ದೃಷ್ಟಿಕೋನದ ನೇರ ಫಲ. ಈ ಮಿಸೈಲ್ ಏನು ಮಾಡಬಲ್ಲದು ಎಂದು ಒಂದಿಷ್ಟು ನೋಡೋಣ. LRLACM ತನ್ನ ಪೂರ್ವಜ ನಿರ್ಭಯ್ಗಿಂತ ಎಂಜಿನ್ ಪರ್ಫಾರ್ಮೆನ್ಸ್, ನ್ಯಾವಿಗೇಷನ್ ನಿಖರತೆ ಮತ್ತು ಆಪರೇಷನಲ್ ವರ್ಸಲಿಟಿ ಈ ವಿಷಯದಲ್ಲಿ ಗಮನಾರ್ಹ ಸುಧಾರಣೆಗಳನ್ನು ತೋರಿಸುತ್ತದೆ.
ಶತ್ರುಗಳ ಮಹತ್ವದ ಮೂಲಸೌಕರ್ಯಗಳ ಮೇಲೆ ದೂರದಿಂದ ನಿಖರವಾದ ದಾಳಿ ನಡೆಸುವುದು ಇದರ ಮೂಲ ಉದ್ದೇಶ. ಆಧುನಿಕ ವಾಯು ರಕ್ಷಣಾ ವ್ಯವಸ್ಥೆಗಳಿಂದ ತಪ್ಪಿಸಿಕೊಳ್ಳಲು ಇದು ನೆಲದ ಸಮೀಪ ಹಾರಾಡುವ ಟೆರ್ರೈನ್ ಹಗ್ಗಿಂಗ್ ಫ್ಲೈಟ್ ಪ್ರೊಫೈಲನ್ನು ಬಳಸುತ್ತದೆ. ಅಂದರೆ ರೆಡಾರ್ ಕಣ್ಣಿಗೆ ಸಿಗದಷ್ಟು ಕೆಳಗೆ ಹಾರಿ ಗುರಿಯನ್ನು ತಲುಪುತ್ತದೆ ಮತ್ತು ಇದರ ರೇಂಜ್ ಎಷ್ಟು ಗೊತ್ತಾ? 1000 ಕಿಲೋಮೀಟರ್ಗಿಂತ ಹೆಚ್ಚು. ಇಲ್ಲಿ ಒಂದು ಪ್ರಮುಖ ಪ್ರಶ್ನೆ ಬರುತ್ತದೆ ಸ್ನೇಹಿತರೆ, ಬ್ರಹ್ಮೋಸ್ ಇದ್ದಾಗ LRLACM ಏಕೆ ಬೇಕು ಅಂತ. ಸ್ನೇಹಿತರೆ, ಬ್ರಹ್ಮೋಸ್ ಒಂದು ಅದ್ಭುತ ಸೂಪರ್ಸಾನಿಕ್ ಮಿಸೈಲ್. ವೇಗ ಮತ್ತು ಅದರ ಶಕ್ತಿ, ಅದರ ವೇಗಕ್ಕೆ ಆದ್ಯತೆ ಕೊಟ್ಟ ಕಾರಣ ರೇಂಜ್ ಸ್ವಲ್ಪ ತ್ಯಾಗ ಆಗಿದೆ. LRLACM ಅದಕ್ಕೆ ತದ್ವಿರುದ್ಧ. ಇದು ಹೆಚ್ಚು ದೂರ ಹೋಗಲು ವಿನ್ಯಾಸಗೊಂಡಿದೆ. ಹಾಗಾಗಿ ಇವೆರಡು ಪರಸ್ಪರ ಪ್ರತಿಸ್ಪರ್ಧಿಗಳಲ್ಲ, ಇವು ಒಂದಕ್ಕೊಂದು ಪೂರಕ ಶಸ್ತ್ರಾಸ್ತ್ರಗಳು. ಬ್ರಹ್ಮೋಸ್ ತ್ವರಿತ ಸ್ಟ್ರೈಕ್ಗೆ, LRLACM ಆಳವಾದ ಶತ್ರು ಭೂಮಿಯೊಳಗೆ ದಾಳಿ ನಡೆಸಲು. ಎರಡು ಸೇರಿದರೆ ಭಾರತೀಯ ವಾಯುಪಡೆಗೆ ಒಂದು ಸಂಪೂರ್ಣ ಸ್ಟ್ರೈಕ್ ಪ್ಯಾಕೇಜ್ ಸಿಗುತ್ತದೆ. ಸ್ಟ್ಯಾಂಡ್ ಆಫ್ ಅಂದರೆ ಏನು ಎಂಬ ಪ್ರಶ್ನೆ ಕೆಲವರಿಗೆ ಬರಬಹುದು. ಸರಳವಾಗಿ ಹೇಳಬೇಕೆಂದರೆ ನಮ್ಮ ಪೈಲಟ್ಗಳು ಶತ್ರು ವಾಯು ರಕ್ಷಣಾ ವ್ಯವಸ್ಥೆ ತಲುಪದ ಸ್ಥಳದಲ್ಲಿ ನಿಂತು ಭಾರತದ ವಾಯುಗಡಿಯಿಂದಲೇ ಅಥವಾ ಶತ್ರುಗಳ ಬ್ಯಾಟರಿ ವ್ಯಾಪ್ತಿ ಹೊರಗಿನಿಂದಲೇ ಗುರಿಯನ್ನು ನಾಶ ಮಾಡಬಹುದು. ಮಿಲಿಟರಿ ಕಮಾಂಡ್ ಪೋಸ್ಟ್ಗಳು, ಏರ್ ಫೀಲ್ಡ್ಗಳು, ಸಪ್ಲೈ ಚೈನ್ಗಳು, ರೆಡಾರ್ ಸ್ಟೇಷನ್ಗಳು ಎಲ್ಲವನ್ನು ದೂರದಿಂದ ನಿಖರವಾಗಿ ಹೊಡೆಯಬಹುದು. ನಮ್ಮ ಫೈಟರ್ ಜೆಟ್ಗಳಿಗೆ ಯಾವ ಅಪಾಯವೂ ಇರುವುದಿಲ್ಲ. ಇನ್ನೊಂದು ಮಹತ್ವದ ವಿಷಯ, LRLACM ಅನ್ನು ಭವಿಷ್ಯದಲ್ಲಿ Su-30 MKIಗೆ ಮಾತ್ರ ಸೀಮಿತಗೊಳಿಸುವ ಉದ್ದೇಶ ಇಲ್ಲ. ಇದು ಹಗುರವಾಗಿರುವ ಕಾರಣ ಮುಂದಕ್ಕೆ ಸ್ವದೇಶಿ ತೇಜಸ್ MK2 ಮತ್ತು ಫ್ರೆಂಚ್ ನಿರ್ಮಿತ ರಫೇಲ್ ಜೆಟ್ಗಳಲ್ಲೂ ಇದನ್ನು ಅಳವಡಿಸುವ ಸಾಧ್ಯತೆ ಇದೆ. ಆ ಏಕೀಕರಣಕ್ಕೆ ಆಯಾ ವಿಮಾನ ತಯಾರಕರ ತಾಂತ್ರಿಕ ಸಹಕಾರ ಮತ್ತು ಸಾಫ್ಟ್ವೇರ್ ಒಪ್ಪಂದಗಳು ಅಗತ್ಯ ಆಗುತ್ತವೆ ಎಂಬುದು ನಿಜ. ಕೊನೆಯದಾಗಿ ಒಂದು ಆಸಕ್ತಿಕರ ಅಂಶ ನೋಡೋಣ ಬನ್ನಿ. ಸಬ್ಸಾನಿಕ್ ಕ್ರೂಸ್ ಮಿಸೈಲ್ಗಳು ಸೂಪರ್ಸಾನಿಕ್ ಮಿಸೈಲ್ಗಳಿಗಿಂತ ಬೆಲೆಯಲ್ಲಿ ಸಾಕಷ್ಟು ಕಡಿಮೆ. ಇದರ ಅರ್ಥ ಭಾರತೀಯ ವಾಯುಪಡೆಗೆ ಇವನ್ನು ದೊಡ್ಡ ಪ್ರಮಾಣದಲ್ಲಿ ದಾಸ್ತಾನು ಮಾಡಿ ಒಮ್ಮೆಗೆ ಡಜನ್ಗಟ್ಟಲೆ ಉಡಾಯಿಸಬಹುದು. ಇದನ್ನು ಸ್ವಾರ್ಮ್ ಅಥವಾ ಸ್ಯಾಚುರೇಷನ್ ಅಟ್ಯಾಕ್ ಎಂದು ಕರೆಯುತ್ತಾರೆ. ಒಂದೇ ಬಾರಿಗೆ ಅಷ್ಟೊಂದು ಮಿಸೈಲ್ಗಳು ಬಂದರೆ S-300 ಅಥವಾ HQ-9 ನಂತಹ ಅತ್ಯುನ್ನತ ಶತ್ರು ವಾಯು ರಕ್ಷಣಾ ವ್ಯವಸ್ಥೆಗಳ ಕಂಪ್ಯೂಟರ್ ಪ್ರೊಸೆಸಿಂಗ್ ಮತ್ತು ಇಂಟರ್ಸೆಪ್ಟರ್ ಸಾಮರ್ಥ್ಯ ಮೀರಿ ಹೋಗಿ ಅವು ಸಂಪೂರ್ಣವಾಗಿ ಮುಳುಗಿ ಹೋಗುತ್ತವೆ. ಹಾಗಾಗಿ ಸ್ನೇಹಿತರೆ, LRLACM ಕೇವಲ ಒಂದು ಹೊಸ ಮಿಸೈಲ್ ಅಲ್ಲ, ಇದು ಭಾರತದ ಸ್ಟ್ರೈಕ್ ಡಾಕ್ಟ್ರಿನ್ನ ಒಂದು ಹೊಸ ಅಧ್ಯಾಯ. ಸ್ವದೇಶಿ ತಂತ್ರಜ್ಞಾನ, ಉಳಿದ ಸಂಪನ್ಮೂಲಗಳ ಜಾಣ ಬಳಕೆ ಮತ್ತು ಭವಿಷ್ಯದ ಯುದ್ಧ ತಂತ್ರದ ದೂರದೃಷ್ಟಿ ಇವೆಲ್ಲವೂ ಒಂದೆಡೆ ಸೇರಿರುವ ಪ್ರೋಗ್ರಾಂ ಇದು. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.